ಬೆಳಗಾವಿ ತಾಲೂಕಲ್ಲಿ ಇಂಥದ್ದೊಂದು ಅಹಿತಕರ ಘಟನೆ ಆಗಿದೆ. ಬಾಲಕನೊಬ್ಬನು ಮೃತಪಟ್ಟಿದ್ದಾನೆ. ಆದರೆ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಹೆಂಗಾಗ್ತಿದೆ ಅಂತ ಹೇಳಿದ್ರೆ, ಕೃಷ್ಣಾ ನದಿಯಲ್ಲಿ ಭಾರಿ ಪ್ರಮಾಣದಲ್ಲಿ ನೀರಿನ ಏರಿಕೆ ಆಗಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆ ಆಗಿದೆ. ದೂದಗಂಗಾ, ವೇದಗಂಗಾ, ಪಂಚಗಂಗಾ, ಹಿರಣ್ಯಕೇಶಿ ನದಿಗಳಲ್ಲೂ ಕೂಡ ನೀರಿನ ಮಟ್ಟ ಏರಿಕೆ ಆಗಿದೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಆಗಿರುವ ಬೆಳವಣಿಗೆ ಇದು. ಬೆಳಗಾವಿ ಜಿಲ್ಲೆಯಾದ್ಯಂತ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಚಿಕ್ಕೋಡಿ, ನಿಪ್ಪಾಣಿ, ಹುಕ್ಕೇರಿ ತಾಲೂಕುಗಳಲ್ಲಿ ಸೇತುವೆಗಳು ಮುಳುಗಡೆಯಾಗಿವೆ. ಕೆಳ ಹಂತದ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ಜನಸಾಮಾನ್ಯರು ಪ್ರವಾಹದ ಭೀತಿಯಲ್ಲಿ ಬದುಕ್ತಾ ಇದ್ದಾರೆ. ನದಿ ಪಾತ್ರದ ಜನ ಏನಿದಾರಲ್ಲ, ಯಾವಾಗ ಪ್ರವಾಹ ಆಗ್ಬಿಡುತ್ತೇನೋ ಅಂತ ಆತಂಕ ಅವರಿಗೆ. ಬಿಕಾಸ್ ಕೃಷ್ಣಾ ನದಿಯಲ್ಲಿ ನೀರು ಏರಿಕೆ ಆದಾಗ ಪ್ರವಾಹವನ್ನ 2009ರಲ್ಲಿ ಎಂಥ ಪರಿಪ್ರಮಾಣದಲ್ಲಿ ಅನುಭವಿಸಿದ್ರು, ಯಾವ ಸಂಕಷ್ಟವನ್ನ ಇವರು ಅನುಭವಿಸಿದ್ರು ಎಲ್ಲ ಗೊತ್ತಿದೆ. ದೃಶ್ಯದಲ್ಲಿ ನೋಡಿ, ಕಣ್ಣಿಗೆ ಕಾಣುವಷ್ಟು ನದಿಯಂತೆ ಕಾಣಿಸ್ತಾ ಇವೆ. ಸಂಪೂರ್ಣವಾಗಿ ನೀರು ತುಂಬಿ ಹರಿತಾ ಇರೋದನ್ನು ನೋಡ್ತಾ ಇದ್ದೀನಿ. ಹಿರಣ್ಯಕೇಶಿ, ದೂದಗಂಗಾ, ವೇದಗಂಗಾ ಎಲ್ಲ ನದಿಗಳು ಕೂಡ ಸಂಪೂರ್ಣವಾಗಿ ತುಂಬಿ ಹರಿತಾ ಇವೆ. ಕೃಷ್ಣಾ ನದಿ ಸಂಪೂರ್ಣವಾಗಿ ತುಂಬ್ತಾ ಇದೆ. ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಬೆಳಗಾವಿಯ ಚಿಕ್ಕೋಡಿ, ನಿಪ್ಪಾಣಿ, ಹುಕ್ಕೇರಿ ಈ ಎಲ್ಲ ತಾಲೂಕುಗಳಲ್ಲಿ ಸೇತುವೆಗಳನ್ನು ನಿರ್ಮಾಣ ಮಾಡಿದ್ರಲ್ಲ, ಆ ಎಲ್ಲ ಸೇತುವೆಗಳು ಕೂಡ ಮುಳುಗಡೆಯಾಗಿವೆ. ಆ ಮುಖಾಂತರ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋದಕ್ಕೂ ಕೂಡ ಅನಾನುಕೂಲತೆ. ಶಾಲೆಗೆ ಹೋಗೋರು ಇರ್ತಾರೆ, ಕಚೇರಿಗೆ ಹೋಗೋರು, ಹೊಲ ಗದ್ದೆಗಳಿಗೆ ಹೋಗೋರು, ಎಲ್ರಿಗೂ ಕೂಡ ಅನಾನುಕೂಲದ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಮತ್ತೊಂದು ಕಡೆ ಪ್ರವಾಹದ ಭೀತಿ ಸಹಜವಾಗಿ ಇದ್ದೇ ಇರುತ್ತೆ. ಅದು ನಮ್ಮಲ್ಲಿ ಮಳೆ ಆಗಲಿ, ಮಳೆ ಆಗದೇ ಇರಲಿ, ಪಕ್ಕದ ಮಹಾರಾಷ್ಟ್ರದಲ್ಲಿ ಮಳೆ ಆದ್ರಂತೂ ಅಲ್ಲಿಯ ಜನ ರಾತ್ರಿ ನಿದ್ದೆ ಕೂಡ ಮಾಡಲ್ಲ, ಕಣ್ ತೆರೆದು ಕೂತಿರ್ತಾರೆ. ಯಾವಾಗ ಏನಾಗ್ಬಿಡುತ್ತೋ ಏನೋ ಎತ್ತ ಅಂತ, ಯಾವಾಗ ಏನಾಗ್ಬಿಡುತ್ತೋ ಅನ್ನುವಂಥ ಭಯದಲ್ಲಿ ಕೂತಿರ್ತಾರೋ. ಈಗಲೂ ಕೂಡ ಅಂಥದ್ದೇ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ.